ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದ ನನ್ನ ಮಕ್ಕಳು ವೀಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಇವರಿಬ್ಬರು ಹೆಂಗಿರ್ತಾರೆ ಅನ್ನೋದನ್ನು ವೀಡಿಯೋ ಮಾಡಿ ಹಾಕೋಣ ಅಂತ. ಇದ್ರ ಜೊತೆ ಡೈಲಿ ವ್ಲಾಗ್ ಕೂಡ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನೋಡಿ. ಏನಪ್ಪ ಎಲ್ಲಿ ಮೇಕೆಲ್ಲಾರಿ ಎಲ್ಲ ಅದು ಗೊಬ್ಬರ ತುಂಬ್ತಾ ಇರೋದು ಹಸುದು ಸಗಣಿ ಆಗ್ತದಲ್ಲ ಹಸು ಅದ್ರದ್ದು ಗೊಬ್ಬರ. ಏನಪ್ಪ ಅಂಬ ಹೆಂಗಂತ ಅಂಬ ಹೆಂಗನ್ನತ್ತಪ್ಪ? ಮ್ಯಾ ಏನ ಎತ್ಕೋತಾವ. ಮೇಕೆ ಎಲ್ಲೈತೆ? ನೋಡಿದ್ರಲ್ಲ ಲಾರಿ ನಿಂತಿತ್ತಲ್ಲ, ಅದನ್ನು ಅವರು ನೋಡಿಕೊಂಡು ಮಾಮೂಲಿ ಗೊಬ್ಬರನ ತುಂಬ್ಕೊಂಡು ಹೋಗಕ್ಕೆ ಬಂದಿದ್ದರು. ಮನೆ ಹತ್ರ ಹಾಕಿರ್ತಾರಲ್ವ ಹಸು ಸಾಕಿರೋರು ಅವ್ರದ್ದು. ಅದನ್ನು ನೋಡಿಕೊಂಡು ಮಾತಾಡ್ತಾ ಇದ್ರು ಅಣ್ಣ ತಮ್ಮ ಇಬ್ಬರೂ. ಮೇಕೆ ತುಂಬ್ಕೊಂಡು ಹೋಗ್ತಾಯಿದೆ, ಹಸು ತುಂಬ್ಕೊಂಡು ಹೋಗ್ತಾವ್ರೆ ಅಂತ. ನಾನು ಅದಕ್ಕೆ ಹೇಳ್ತಾಯಿದ್ದೆ, ಅಲ್ಲಪ್ಪ ಅದು ಸಗಣಿ ಗೊಬ್ಬರ ತುಂಬ್ಕೊಂಡು ಹೋಗಕ್ಕೆ ಬಂದಿರೋದು ಅಂತ ಹೇಳ್ತಾ ಇದ್ದೆ. ಆಮೇಲೆ ಆಟಾಡ್ತಾಯಿದ್ರು. ಆಮೇಲೆ ಒಳಗಡೆ ತಿಂಡಿ ತಿನ್ನಕ್ಕಂತ ಕರೆದೆ. ಆಮೇಲೆ ಬಂದು ತಿಂಡಿ ತಿಂತಿದ್ರು, ಚಪಾತಿ ಮಾಡಿದ್ರು ನಮ್ಮಮ್ಮ. ಆಮೇಲೆ ತಿರ್ಗಾ ಫ್ರೆಂಡ್ಸ್ ಬಂದು ತಿರ್ಗಾ ಬಾ ಆಟಾಡೋಣ ಅಂದ್ಬಿಟ್ಟು ಅಷ್ಟು ದೊಡ್ಡ ಹುಡುಗರು ಹೋಗಿ ಆಮೇಲೆ ತಿರ್ಗಾ ಅವ್ರನ್ನ ಕರ್ಕೊಂಡು ತಿರ್ಗಾ ಅವ್ನು ವಾಪಸ್ ಬರ್ತಿದ್ರೆ ತಿರ್ಗಾ ಮೇಲೆ ಚಿಕ್ಕಮ್ಮನ ಜೊತೆ ವೀಡಿಯೋ ಮಾಡಿದ್ರು. ಆಮೇಲೆ ನಾನು ಮಗು ಒಳಗಡೆ ಹೋಗ್ತು ಅಂತ ನೋಡ್ತಾ ಇದ್ದೆ. ಅಣ್ಣನಪ್ಪ ಸ್ಲಿಪ್ಪರ್ ಯಾಕೆ ಬಿಚ್ಚಿದ್ಯಾ? ನೋಡಿ ಸ್ಲಿಪ್ಪರ್ ಬಿಚ್ಚಿಬಿಟ್ಟು ಹೋಗೋದು ಇವನು. ಕೆಲಸನೇ ಮಾಡ್ತಾ ಇಲ್ಲ. ಯಾರಪ್ಪ ಈಸ್ಕೋ ಅಣ್ಣನ ಹತ್ರ ನಿಲ್ಸ್ಕೊ. ಅಣ್ಣ ಹೊಡೆದ್ನಾ? ಅಣ್ಣ ಹೆಂಗ್ ಹೊಡೆದ್ರಪ್ಪ? ಅದು ಮನೆ ಕಟ್ತೀಯಾ? ಅಲ್ಲೋಡಪ್ಪ ಕಾಲ ಮೇಲೆ ಹಾಕೋಬಿಟ್ರೆ ಹೆಂಗ್ ಮಾಡ್ತಾವ ನೋಡು. ಅಪ್ಪು ಗಾಡಿ ಕಲಿಸ್ತವ್ರ ನೀವು? ಮನೆ ಕಟ್ತೀರಾ? ಯಾರು ಮನೆ ಕಟ್ತೀರಾ? ಕೈ ಎತ್ತಿ. ಯಾರು? ಅಮ್ಮ ಅವ್ನು ಕಾಲ ಮೇಲೆ ಹಾಕ್ಬಿಟ್ಟನು. ಬೇಡ ಅದು ಅದೇ ನೀನು ಕೆಲ್ಸಕ್ಕೆ ಹೋಗಿದ್ದು. ಆಮೇಲೆ ಆಟ ಆಡ್ಸ್ಕೊಂಡು ಕೆಳಗಡೆ ಬಂದ್ಬಿಟ್ಟು ಇಬ್ರು ಮಲಗಿಸಿದ್ಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡಿದೆ. ನೋಡಿ ಮನೆಯೆಲ್ಲ ಹೆಂಗೈತೆ ಅಂತ ಎಲ್ಲ ನೀಟಾಗೆ ಕ್ಲೀನ್ ಮಾಡ್ಕೊಂಡು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ಬೇಕು. ಕಿಚನ್ನು ಪಾತ್ರೆ ತೊಳಿಬೇಕು, ಎಲ್ಲ ನೀರೆಲ್ಲ ಒಳಗಡೆ ಬರೋಲ್ಲ. ಈಗ ಎಲ್ಲ ತೊಗೊಂಡೋಗಿ ಈಚೆ ತೊಳ್ಕೊಂಬರ್ಬೇಕು. ಮೇಲೆ ಕೆಲಸ ಮಾಡ್ತಾ ಇರೋದ್ರಿಂದ ಪೈಪ್ ಕಲೆಕ್ಷನ್ ಕಟ್ ಮಾಡಿಬಿಟ್ಟಿದ್ದಾರೆ. ಈಗ ಮಕ್ಕಳನ್ನೆಲ್ಲ ಮಲಗಿಸಿದ್ವಿ, ಇಬ್ಬರು ಮಲಗಿದ್ದಾರೆ. ಈಗ ಕೆಲಸ ಮಾಡಿಕೊಂಡು ಬರ್ತೀನಿ. ಇಬ್ಬರು ಎದ್ದೋಳಷ್ಟರಲ್ಲಿ ಕೆಲಸ ಮಾಡ್ಕೋಬೇಕು, ಯಾಕಂದರೆ ತಿರ್ಗಾ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಇವರು. ತಿರ್ಗಾ ಎಲ್ಲ ಒಂದು ಕಡೆಯಿಂದ ಗಲೀಜು ಮಾಡ್ಕೊಂಬರ್ತಾರೆ. ಈಗ ನೀಟಾಗೆ ಫಟಾಫಟ್ ಅಂತ ಅವ್ರು ಎದ್ದೋಳಷ್ಟರಲ್ಲಿ ಇನ್ನು 1 ಅವರು ಆಗಲೇ 11:15 ಟೈಮು. 12:30 ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿ ಕೆಲಸ ಮಾಡಬೇಕು. ಮತ್ತೆ ಸಿಗೋಣ, ಬಾಯ್. ನೋಡಿ ಫ್ರೆಂಡ್ಸ್, ಈಗೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗೆ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಕಿಚನು ಎಲ್ಲ ಫುಲ್ ಕ್ಲೀನಾಗಿದೆ, ಎಲ್ಲ ಆಯಿತು. ಇನ್ನೂ ಎದ್ದಿಲ್ಲ ಇವರು, ಇನ್ನೂ ಮಲಗಿದ್ದಾರೆ. ಈಗ ಎದ್ದ ಅವ್ರಿಗೆ ಊಟ ಮಾಡಿಸ್ಬಿಟ್ಟು ಅವ್ರಿಗೆ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಆಗಿ ಮಾಡ್ತೀನಿ. ಟೈಮ್ ನೋಡಿ 1 ಗಂಟೆ ಆಯಿತು. ಈಗ ಎಬ್ಬಿಸಿ ಅವ್ರಿಗೂ ಊಟ ಮಾಡಿಸಿ ಎಲ್ಲ ಕೆಲಸ ಮುಗೀತಲ್ವಾ. ಈಗ ಕ್ಲೀನ್ ಮಾಡಿದ್ದೀವಿ. ತಿರ್ಗಾ ಎದ್ದಿದ ತಕ್ಷಣ ಎಲ್ಲ ಗಲೀಜು ಮಾಡ್ತಾರೆ. ಯಾಕಂದರೆ ಮೇಲೆ ಕೆಲಸ ಮಾಡ್ತಾ ಇರೋದ್ರಿಂದ ತುಂಬ ತೊಂದರೆ ಆಗುತ್ತೆ. ಕೆಲಸ ಧೂಳು ಡೆಸ್ಟು ಎಲ್ಲ. ಅಮ್ಮ ಮೇಲ್ಗಡೆ ಇದ್ದಾರೆ, ಟೈಲ್ಸ್ ಹಾಕ್ತಾಯಿದ್ದಾರೆ, ಅಲ್ಲಿದ್ದಾರೆ. ಈಗ ಅಮ್ಮನ್ನ ಕರಿಬೇಕು ಊಟ ಮಾಡೋಕ್ಕೆ. ಊಟ ಮಾಡಿ ನಾವು ಅವ್ರಿಗೆ ಎಬ್ಬಿಸಿ ಫಸ್ಟು ಅವ್ರಿಗೆ ಊಟ ಮಾಡಿಸಿ ಆಮೇಲೆ ನಾವು ಊಟ ಮಾಡಿ ಸಂಜೆಗೆ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಬೇಕು. ನೋಡೋಣ ಮುಂದೆ ಹೇಗಾಗುತ್ತೆ ವಿಡಿಯೋ. ಬೇರೆ ಕಡೆ ಇದ್ದು ಮನೆ ಕಟ್ಸ್ಬೋದು, ಜಾಗದಲ್ಲಿ ಅಲ್ಲೇ ಇದ್ದು ಮೇಲ್ಗಡೆ ಮನೆ ಮಾಡ್ತೀವಿ ಅಂದರೆ ತುಂಬ ಗಲೀಜಾಗುತ್ತೆ, ತುಂಬ ಕಷ್ಟ.
ಯಾಕಂದರೆ ಒಂದು ನೀರು ಕಲೆಕ್ಷನ್ನು ಡ್ರಮ್ಮು ಎಲ್ಲ ಕಿತ್ತಾಕ್ಬಿಟ್ಟಿರ್ತಾರೆ. ಈಗ ಬೇರೆ ಕಡೆ ನಾವು ಸಂಪಿಂದ ಡೈರೆಕ್ಟ್ ಎತ್ಕೊಂಡು ಅಲ್ಲಿಂದ ತೊಳಿಬೇಕು, ಯೂಸ್ ಮಾಡಬೇಕು. ಮಕ್ಕಳಿದ್ರಂತೂ ಯಪ್ಪ ತುಂಬ ತೀಟೆ, ಧೂಳಿಗೆ ಹೋಗ್ತಾರೆ, ತಿರ್ಗಿ ಎಳ್ಕೊಂಬಂದ್ರೆ ತಿರ್ಗಿ ಈಚೆ ಕಡೆ ಹೋಗ್ತಾರೆ. ಇದರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅದಕ್ಕೆ ನಾವು ಜಾಸ್ತಿ ಬರೋದಿಲ್ಲ. ಅದರಿಂದ ಇವಾಗ ಅಯ್ಯಪ್ಪನಿಗೆ ಹೋಗಿದ್ರು ನಮ್ಮ ಮನೇಲಿ. ಅದಕ್ಕೋಸ್ಕರ ನಾನು ಇಲ್ಲೇ ಇದ್ದೆ. ನನ್ನ ತಂಗಿ ಅವ್ರ ಮನೇಲೇ ಇದ್ದಾರೆ. ಅವ್ರ ಮಗನ ಮಾತ್ರ ಕರ್ಕೊಂಡು ಬಂದಿದ್ದೀನಿ. ನನ್ನ ಮಗಳು ದೊಡ್ಡೋಳು ಹೋಗಿದ್ದಾಳೆ. ಇಬ್ಬರು ನನ್ನ ಮಕ್ಕಳು ಮಲಗಿದ್ದಾರೆ. ನನ್ನ ಮಕ್ಕಳನ್ನ ನನ್ನ ತಂಗಿ ಮಗ ಒಬ್ಬ, ನನ್ನ ಮಗ ಒಬ್ಬ. ಇಬ್ಬರು ಎದ್ರಂತೂ ಸಿಕ್ಕಾಪಟ್ಟೆ ಕಿತ್ತಾಡ್ತಾರೆ. ಅಯ್ಯೋ ಅಷ್ಟೇ ಚೆನ್ನಾಗಿದ್ದರೆ ಒಂದು ಸತಿ ಕಿತ್ತಾಡೋಕ್ಕೆ ಶುರು ಮಾಡಿದ್ರು ಅಂದರೆ ಕಿತ್ತಾಡ್ತಾ ಇರ್ತಾರೆ. ಅವ್ರು ಎದ್ಮೇಲೆ ತೋರಿಸ್ತೀನಿ ಆಯಿತಾ, ಹೆಂಗೆ ಆಟ ಆಡಿದ್ರೆ ಬೇಕಾದ್ರೆ ಹೆಂಗಿರ್ತಾರೆ, ಕಿತ್ತಾಡ್ಬೇಕಾರೆ ಹೆಂಗಿರ್ತಾರೆ ಅಂತ. ಬನ್ನಿ, ಅವ್ರು ಎದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಚೆನ್ನಾಗಿ ಕಾಣ್ತೈತೆ. ನೋಡು ಬಾ. ಈಗ ಮೇಲ್ಗಡೆ ಬಂದಿದ್ದೆ ನಾನು. ನಮ್ಮಮ್ಮ ಮೇಲ್ಗಡೆ ಬಚ್ಚಲ ಮನೆಗೆ ಫ್ಲೋರಿಂಗ್ಗೆ ಟೈಲ್ಸ್ ಹಾಕ್ತಾಯಿದ್ರು. ಅದನ್ನು ಮೇಲ್ಗಡೆ ಬಟ್ಟೆ ಒಗ್ಯಕ್ಕೆ ಏನಾದರೂ ಸೆಂಟ್ರಲ್ಲಿ ಹಾಕಿಸ್ಬೇಕಾ ನೋಡು ಬಾ ಅಂತ. ನಾನು ಅದಕ್ಕೆ ಬೇಡ, ಚೆನ್ನಾಗಿರಲ್ಲ, ಲುಕ್ ಇರಲ್ಲ ಅಂತ ಹೇಳಿದೆ. ಅದಕ್ಕೆ ನೋಡ್ಕೊಂಡು ಬಂದೆ. ಮಕ್ಕಳು ಎದ್ಬಿಡ್ತಾರೆ ಅಂತ ಬಂದ್ಬಿಟ್ಟೆ ವಾಪಸ್ಸು. ಎದ್ರು ಇವಾಗ ಎತ್ಕೊಂಡು ಬಂದು ಆಟ ಆಡಿಸ್ತಾ ಇದ್ದೆ ಸ್ವಲ್ಪ ಹೊತ್ತಲ್ಲಿ. ಅವ್ರ ತಾತ ಬಂದರು, ಜ್ಯೂಸ್ ತಗೊಬಂದು ಕೊಟ್ಟು, ಏನು ಕುಡಿತಾ ಇದ್ದೀರಾ ಪಾಪ? ಏನು ಜ್ಯೂಸ್ ಅದು? ಏನದು? ಜ್ಯೂಸ್ ಕುಡಿತಾ ಇದ್ದಾರೆ. ಚೆನ್ನಾಗೈತಾ? ಅದು ಸೂಪರ್. ಹೇಳು, ಅದು ಪಪ್ಪಿ ಕೊಡು, ಅದು ಪಪ್ಪಿ ಕೊಡು. ಮೂರೇ ಬಾ. ಮಂಗ ಜ್ಯೂಸ್ ಬಿಡು. ಅಮ್ಮ ಬಿದ್ದೋಗ್ಬಿಟ್ಟ. ಅಪ್ಪು ಬಾರ. ಚೀನ್ ಏನದು? ಹಾಂ, ಕಕ್ಕ ಅಲ್ಲ, ಮೀಮಿ. ಅಂಬ ಹೆಂಗನ್ನುತ್ತೆ? ಅಂಬ ಹಸು ಹೆಂಗನ್ನುತ್ತೆ? ಮೇಕೆ, ಬೆಕ್ಕು, ಆಮೇಲೆ ಇನ್ನೇನಂತಾನೆ, ಆಮೇಲೆ ಕತ್ತೆ ಹೆಂಗನ್ನುತ್ತೆ? ಕತ್ತೆ. ಅಣ್ಣನ ಕರಿ. ಅಣ್ಣನು ಎಲ್ಲೋದ? ಅಣ್ಣ ಎಲ್ಲೋದ? ಅಣ್ಣ ಅಳಿಸ್ತಾನ. ಅಣ್ಣ ಎಲ್ಲೋದ? ಕರಿ. ಬಾನು ಮೀಮಿ ತೋರಿಸ್ತೀನಿ. ಬಾನು ಅವು ಮೀಮಿ. ಕಕ್ಕ ಆಯ್ತಂತೆ. ಕರಿ ಅಣ್ಣನ. ಅಣ್ಣ ಬಾನು. ಅಣ್ಣಾನ್ ನಿಧಾನ. ಅಮ್ಮು, ಅಪ್ಪು ಬಾಯಲ್ಲಿ. ತಮ್ಮ ಕರಿತಾ ಇಲ್ವಾ? ಹಾ. ಏನು ಮಾಡ್ತಾ ಇದೀಯಾ? ಏನು ಕೆಲಸ? ಗಾರೆ ಕೆಲಸ.
ಕಂಪ್ಯೂಟರ್ ಓದಕ್ಕೆ ಹೋಯ್ತೀಯಾ? ಹೆಂಗೆ ಓದ್ತೀಯ ಕಂಪ್ಯೂಟ್ರು? ಹಂಗಂತೀಯ? ಕೀಬೋರ್ಡಲ್ಲಿ ಹೆಂಗನ್ನೋದು? ಏನದು? ಅದೇನದು ಹಂಗನ್ನೋದು? ಕೀಬೋರ್ಡು. ಆಟ ಆಡಿಸಿದ್ದು ಸಾಕು ಅಂದ್ಬಿಟ್ಟು ಕೆಳಗಡೆ ಕರ್ಕೊಂಡೋಗಿ ಅವ್ರಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಅಷ್ಟೊತ್ತಿಗೆ ನನ್ನ ತಂಗಿ ಅವರ ನಾದಿನಿ ಮಕ್ಕಳು ಇಬ್ಬರು ಬಂದರು. ಆ ರೂಮಲ್ಲೇ ರೆಡಿ ಮಾಡ್ತಾ ಇದ್ದೆ. ಯಾರು ಸೌಂದನು ನಾವು ನೋಡು ಮಾಡ್ತಾ ಇದ್ದೀವಿ. ಸೌಂದನು ನನ್ನ ಬಿಟ್ಬಿಟ್ಟು ಎಲ್ಲೇ ಬಂದಿದ್ಯಾ? ಬಾ ಚಿನ್ನಿ, ಬಾ ಊರ್ಗ್ ಹೋಗೋಣ. ನಾವು ಊರ್ಗ್ ಹೋಗೋಣ ಬಾ. ನೋ ಅನ್ನು ಆಟೋ ಅನ್ನು ಬಾ. ಚಿನ್ನಿಮಾ ನಡಿ ನಾವು ಹೋಗೋಣ ಬಾ. ಕೊಡು ಎತ್ಕೊಂತೀವಿ. ಬಾಯ್ ಮಾಡು ಮಮ್ಮಿಗೆ. ಬುವ್ವಿ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ಸ್ ಯು.